ಕರ್ನಾಟಕ ರಕ್ಷಣಾ ವೇದಿಕೆ ಮಾಲೂರು ತಾಲೂಕು ಅಧ್ಯಕ್ಷ ಎಂಎಸ್ ಶ್ರೀನಿವಾಸ್ ನೇತೃತ್ವದಲ್ಲಿ ನೂರಾರು ಆಟೋ ಚಾಲಕರು ಹಾಗೂ ಮಾಲೀಕರು ಕರವೇ ಸೇರ್ಪಡೆಯಾದರು. ಮಾಲೂರು ನಗರದ ಮಾರಿಕಾಂಬಾ ಮಹಾದ್ವಾರದ ಬಳಿಯ ಆಟೋ ನಿಲ್ದಾಣ ಹಾಗೂ ಮಾಲೂರು ರೈಲ್ವೆ ನಿಲ್ದಾಣದ ಆಟೋ ಚಾಲಕರು ಮತ್ತು ಮಾಲೀಕರು ನೂರಾರು ಸಂಖ್ಯೆಯಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಟಿಎ ನಾರಾಯಣಗೌಡ ಬಣಕ್ಕೆ ಸಂಘಟನೆಗೆ ಸೇರ್ಪಡೆಯಾದರು. ಈ ವೇಳೆ ಕರವೇ ಮಾಲೂರು ತಾಲೂಕು ಅಧ್ಯಕ್ಷ ಎಂಎಸ್ ಶ್ರೀನಿವಾಸ್ ರವರು ಮಾತನಾಡಿ, ರಾಜ್ಯಾದ್ಯಂತ ಕರ್ನಾಟಕ ರಕ್ಷಣಾ ವೇದಿಕೆ ಟಿಎ ನಾರಾಯಣಗೌಡರು ನಿರಂತರವಾಗಿ ಕನ್ನಡ ನಾಡು, ನುಡಿ, ಜಲ ಹಾಗೂ ಜನರ ಹಕ್ಕುಗಳ ರಕ್ಷಣೆಗಾಗಿ ಸಂಘಟನೆ ಕರವೇ ನಿರಂತರವಾಗಿ ಹೋರಾಟ ನಡೆಸುತ್ತಿದೆ. ಬೆಂಗಳೂರು ಅಲ್ಲದೆ ಮಾಲೂರಿನಲ್ಲಿಯೂ ಸಹ ಹೊರ ರಾಜ್ಯದ ಹಿಂದಿ ಭಾಷಿಕರ ಸಂಖ್ಯೆ ಹೆಚ್ಚುತ್ತಿದೆ. ಕನ್ನಡಿಗರ ಮೇಲೆ ದೌರ್ಜನ್ಯ ನಡೆಸುತ್ತಿದ್ದಾರೆ. ಹಿಂದಿ ಭಾಷಿಗರ ವಿರುದ್ಧ ತಾಲೂಕಿನಲ್ಲಿ ಮುಂದಿನ ದಿನಗಳಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಸಂಘಟನೆ ವತಿಯಿಂದ ಬೃಹತ್ ಹೋರಾಟ ಹಮ್ಮಿಕೊಳ್ಳಲಾಗುವುದು ಎಂದರು. ಕರ್ನಾಟಕ ರಕ್ಷಣಾ ವೇದಿಕೆ ನೂತನ ಆಟೋ ಘಟಕದ ಅಧ್ಯಕ್ಷರಾಗಿ ಸುರೇಶ್ ಎಂ, ಉಪಾಧ್ಯಕ್ಷರು ಚಾನ್ ಪಾಷಾ, ರಮೇಶ್ ಗೌರವಾಧ್ಯಕ್ಷರು ರಾಮಣ್ಣ, ಪ್ರಧಾನ ಕಾರ್ಯದರ್ಶಿ ಚಂದ್ರಪ್ಪ, ಕಾರ್ಯದರ್ಶಿ ತಿಮ್ಮರಾಯಪ್ಪ, ಸಂಘಟನಾ ಕಾರ್ಯದರ್ಶಿ ವೆಂಕಟೇಶ್, ಖಜಾಂಚಿ ಮಣಿಕಂಠ, ಸದಸ್ಯರಾಗಿ ಶೇಖರ್ ಡೈಮಂಡ್, ಶ್ರೀನಿವಾಸ್ ರಾವ್, ತಾಜ್, ಟೈಗರ್ ಬಾಬು, ಮೋಹನ್, ರವಿಗೌಡ, ಅಶೋಕ್, ಕಿರಣ್, ಮಹೇಶ್, ಬಾಬು, ಬಜ್ಜಬ್ಬಾರ್, ರಾಸುಲ್ ಸೇರಿದಂತೆ ಆಟೋ ಘಟಕದ ಸದಸ್ಯರು ಉಪಸ್ಥಿತರಿದ್ದರು. ಕೋಲಾರದಲ್ಲಿ ನೂತನವಾಗಿ ಆದಿತ್ಯ ಬಿರ್ಲಾ ಫ್ಯಾಷನ್ ಅವರ ಬ್ರಾಂಡೆಡ್ ಲಿನನ್ ಕ್ಲಬ್ ಮಳಿಗೆ ಪ್ರಾರಂಭವಾಗಿದ್ದು, ಉತ್ತಮ ಗುಣಮಟ್ಟದ ಬಟ್ಟೆಗಳ ಜೊತೆಗೆ ಫ್ಯಾಷನ್ ಡಿಸೈನರ್ ಹಾಗೂ ಟೈಲರ್ಗಳು ಸ್ಥಳದಲ್ಲೇ ಬಟ್ಟೆಯನ್ನ ಸ್ಟಿಚ್ ಮಾಡಿಕೊಡುತ್ತಾರೆ. ಹಾಗಿದ್ರೆ ಹಿಂದೆ ಭೇಟಿ ಕೊಡಿ. ವಿಳಾಸ ಭೈರೇಗೌಡ ನಗರ, ಬೆಮಲ್ ಲೇಔಟ್, ಕೋಲಾರ ಬಂಗಾರಪೇಟೆ ಮುಖ್ಯ ರಸ್ತೆ, ಕೋಲಾರ ಟೌನ್. ಮಾಲೀಕರಾಗಿರ್ಬೋದು, ಇವತ್ತೇನಾದ್ರೂ ಮಾಲೂರು ತಾಲೂಕಲ್ಲಿ ಅವ್ರಿಗೇನಾದ್ರೂ ತೊಂದರೆ ಆದ್ರೆ ನಾವು ಅವ್ರಿಗೆ ಸಪೋರ್ಟ್ ಮಾಡ್ತೀವಿ ಅಂತಲ್ಲ, ಇಡೀ ಕರ್ನಾಟಕದಲ್ಲಿ ಆಟೋ ನಮ್ಮ ಇಲ್ಲಿ ಚಾಲಕರಿಗೆ, ಇಲ್ಲಿನ ಚಾಲಕರು ಹೋಗಿ ಎಲ್ಲಾದರೂ ತೊಂದರೆ ಆದಾಗ ನಾವು ಇಲ್ಲೇ ಇದ್ರೂ ಸಹ ಅಲ್ಲಿರ್ತಕ್ಕಂಥ ನಮ್ಮ ಯಾವುದೇ ತಾಲೂಕಲ್ಲಿ ಇರ್ತಕ್ಕಂಥ ನಮ್ಮ ಸಂಘಟನೆಯವ್ರನ್ನ ಕರೆಸಿ ಅವ್ರಿಗೆ ಏನೇ ಒಂದು ತೊಂದರೆ ಆದರೂ ಕೂಡ ಅಲ್ಲಿ ಅನುಕೂಲ ಮಾಡ್ತಕ್ಕಂಥ ಕೆಲಸ ಕೂಡ ನಾವು ಮಾಡ್ತೀವಿ. ಎಲ್ರಿಗೂ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಜನ್ಮದಿನದ ಶುಭಾಶಯಗಳು. ಇವತ್ತು ನಮ್ಮ ಕರ್ನಾಟಕದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡರ ಬಣನ ಎಲ್ಲರೂ ನೋಡ್ತಾ ಇದ್ದಾರೆ. ಇವತ್ತು ಏನಾದರೂ ಒಂದು ದೊಡ್ಡ ಮಟ್ಟದಲ್ಲಿ ಹೋರಾಟ ಆಗ್ತದೆ ಅಂದರೆ ಅದು ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡರು. ಮತ್ತು ಏನಾದರೂ ನೆಲ, ಜಲ, ಭಾಷೆ ವಿಚಾರದಲ್ಲಿ ಧ್ವನಿ ಎತ್ತುತ್ತಾ ಇದ್ದಾರೆ ಅಂದರೆ ಅದು ಕರ್ನಾಟಕ ರಕ್ಷಣಾ ವೇದಿಕೆ. ಇವತ್ತು ಏನಾಗ್ಬಿಟ್ಟಿದೆ ಅಂದರೆ ಬೆಂಗಳೂರಿನಲ್ಲೇ ಅಲ್ಲ, ನಮ್ಮ ಭಾಗದಲ್ಲೂ ಕೂಡ ಇವತ್ತು ಬೇರೆ ರಾಜ್ಯಗಳಿಂದ, ಹೊರ ರಾಜ್ಯಗಳಿಂದ ಬಂದು ನಮ್ಮ ಕನ್ನಡಿಗರ ಮೇಲೆ ದೌರ್ಜನ್ಯ ಮಾಡ್ತಾ ಇದ್ದಾರೆ. ಏನು ಹಿಂದಿಯವರು ಬಂದು ದೌರ್ಜನ್ಯ ಮಾಡೋಂಥ ಪರಿಸ್ಥಿತಿ ಬಂದಿದೆ. ಈಗ ನಮ್ಮ ಆಟೋ ಚಾಲಕರು ಇವತ್ತು ಏನಿದ್ದಾರೆ ಅವ್ರಿಗೂ ಕೂಡ ನಮಗಿಂತ ಚೆನ್ನಾಗಿ ಗೊತ್ತು. ಏನು ಅಂದರೆ ಇವತ್ತು ಅವ್ರು ಆಟೋ ಹತ್ತೋದಕ್ಕೆ ಪ್ಯಾಸೆಂಜರ್ ಯಾರಾದರೂ ಬಂದಿದ್ದಾರೆ ಅಂದರೆ 20 ಭಾಗ ನಮ್ಮ ಕನ್ನಡದಲ್ಲಿ ಮಾತಾಡಿದ್ರೆ 80 ಭಾಗ ಬೇರೆ ಭಾಷೆಯಲ್ಲಿ ಮಾತಾಡೋಂಥ ಪರಿಸ್ಥಿತಿ ಬಂದಿದೆ. ಆದ್ದರಿಂದ ಕರ್ನಾಟಕದಲ್ಲಿ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರು ಇವತ್ತು ನೆಲ, ಜಲ, ಭಾಷೆನೇ ಅಲ್ಲ, ಮತ್ತು ರೈತರ ಪರ ಹೋರಾಟ ಆಗಿರ್ಬೋದು, ಕಾರ್ಮಿಕರ ಪರ ಹೋರಾಟ ಆಗಿರ್ಬೋದು, ನಮ್ಮ ಆಟೋ ಡ್ರೈವರ್ಗಳೇನಿದ್ದಾರೆ ಅವ್ರ ಪರ ಹೋರಾಟ ಆಗಿರ್ಬೋದು, ವಿದ್ಯಾರ್ಥಿ ಪರ ಹೋರಾಟ ಆಗಿರ್ಬೋದು, ಪ್ರತಿಯೊಂದು ಹೋರಾಟನೂ ಕೂಡ ಇವತ್ತು ನಮ್ಮ ನಾರಾಯಣಗೌಡರು ಮಾಡ್ಕೊಂಡು ಬರ್ತಾ ಇದ್ದಾರೆ. ಆ ಹೋರಾಟನ ಮತ್ತು ನಮ್ಮ ಮಾಲೂರು ತಾಲೂಕಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ನಾವು ಮಾಡ್ತಕ್ಕಂಥ ಒಂದು ಹೋರಾಟನ ಮೆಚ್ಚಿ ಇವತ್ತು ನಮ್ಮ ಮಾಲೂರಿನಲ್ಲಿರ್ತಕ್ಕಂಥ ಮಾರಿಕಾಂಬ ದೂರದಲ್ಲಿ ಇರ್ತಕ್ಕಂಥ ಆಟೋ ಘಟಕ ಇವತ್ತು ಎಲ್ಲರೂ ನಮ್ಮ ಒಂದು ಹೋರಾಟಗಳಾಗಿರ್ಬೋದು, ನಾವು ಮಾಡ್ತಕ್ಕಂಥ ಒಳ್ಳೆ ಕೆಲಸಗಳಾಗಿರ್ಬೋದು, ನಾವಿವತ್ತು ರೈತರ ಪರ ಮತ್ತು ಕಾರ್ಮಿಕರ ಪರ ಮತ್ತು ಯಾವುದೇ ನಮ್ಮ ತಾಲೂಕಲ್ಲಿ ಒಂದು ತೊಂದರೆ ಆದಾಗ ಅದನ್ನು ಧ್ವನಿ ಎತ್ತಿ ನಾವು ಒಂದು ಹೋರಾಟ ಮಾಡ್ತಾಯಿದ್ದೀವಿ. ನಮ್ಮ ಹೋರಾಟಗಳನ್ನ ಮೆಚ್ಚಿ ಇವತ್ತು ಏನು ಅವರೆಲ್ಲರೂ ಸೇರಿ ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆಗೆ ಬರ್ತೀವಿ ಅಂತ ಬಂದು ನಮ್ಮ ಒಂದು ಇದರಿಗೆ ಸ್ಫೂರ್ತಿ ತುಂಬಿದ್ದಾರೆ. ನಮ್ಮ ಆಟೋ ಘಟಕ ಮತ್ತು ಆಟೋ ಡ್ರೈವರ್ಗಳಾಗಿರ್ಬೋದು, ಆಟೋ ಮಾಲೀಕರಿಗೂ ಸಹ ಇವತ್ತು ಎಲ್ರಿಗೂ ಹೊಂದಿಸ್ತಾ ಇವತ್ತು ಅವ್ರಿಗೆಲ್ರಿಗೂ ತಾಯಿ ಚಾಮುಂಡೇಶ್ವರಿ ಒಳ್ಳೆಯದನ್ನು ಮಾಡಲಿ. ಮತ್ತು ಮುಂದಿನ ದಿನಗಳಲ್ಲಿ ಅವ್ರಿಗೆ ಏನೇ ಒಂದು ತೊಂದರೆ ಆದಾಗ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಅವ್ರ ಜೊತೆಲಿ ನಾವು ನಿಂತ್ಕೋತೀವಿ. ಅದನ್ನು ಅವ್ರಿಗೆ ಅಲ್ಲ, ನಮ್ಮ ಮಾಲೂರು ತಾಲೂಕಲ್ಲಿ ರೈತರು, ಕಾರ್ಮಿಕರು, ಕೂಲಿ ಕಾರ್ಮಿಕರು ಯಾರಿಗೇ ತೊಂದರೆ ಆದರೂ ಕೂಡ ನಾವೆಲ್ಲರೂ ಸೇರಿ ಒಂದು ಹೋರಾಟ ಮಾಡೋಣ. ಈಗಾಗಲೇ ನಮ್ಮ ಮಾಲೂರು ತಾಲೂಕಲ್ಲಿ ಈ ಗಡಿ ಭಾಗ ಆಗಿರೋದು, ತಮಿಳುನಾಡು ಗಡಿ ಭಾಗದಲ್ಲಿ ಇರತಕ್ಕಂಥ ತಾಲೂಕು ನಮ್ಮದು. ಮತ್ತು ನಮ್ಮ ಮಾಲೂರು ತಾಲೂಕಲ್ಲಿ ಇವತ್ತು ಕೈಗಾರಿಕಾ ಪ್ರದೇಶ ಹೆಚ್ಚಾಗಿರೋದ್ರಿಂದ ಹೊರ ರಾಜ್ಯದಿಂದ ಬಂದು ನಮ್ಮ ಮೇಲೆ ದಬ್ಬಾಳಿಕೆ ಮಾಡ್ತಕ್ಕಂಥ ಕೆಲಸನ ಇವತ್ತು ನಡೀತಾ ಇದೆ. ಅದರಿಂದ ಕನ್ನಡ ಏನಾದರೂ ಇವತ್ತು ಉಳಿಬೇಕು, ಕನ್ನಡಿಗರು ಏನಾದರೂ ನೆಮ್ಮದಿಯಾಗಿರಬೇಕು ಅಂದರೆ ನಾವೆಲ್ಲರೂ ಒಂದಾಗಿ
ಕನ್ನಡದ ಪರ ಹೋರಾಟ ಮಾಡಬೇಕು ಅಂತ ಹೇಳ್ತಾ ನನ್ನ ಒಂದು ಹೋರಾಟ ನಮ್ಮ ಹೋರಾಟನ ಮೆಚ್ಚಿ ಇವರೆಲ್ಲರೂ ಬಂದು ಇವತ್ತು ಸಂಘಟನೆಗೆ ಸೇರಿದ್ದಾರೆ. ಅವ್ರಿಗೆಲ್ಲದೂ ಒಳ್ಳೇದಾಗಲಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಕಾರ್ಯವೈಖರಿಯನ್ನು ಒಪ್ಪಿ ನಮ್ಮ ತಾಲೂಕು ಅಧ್ಯಕ್ಷ ಅಂತ MS ಶ್ರೀನಿವಾಸ್ ಅವರ ಸಂಘಟನಾ ಚಾತುರ್ಯತೆಯನ್ನು ಒಪ್ಪಿ ಕರ್ನಾಟಕ ರಕ್ಷಣಾ ವೇದಿಕೆಯ ಶಕ್ತಿ ಮತ್ತು ತಾಕತ್ತನ್ನು ನಂಬಿ ಎಲ್ಲ ಇವತ್ತು ಆಟೋ ಚಾಲಕರ ಸಂಘ ಮತ್ತು ಮಾಲೀಕರು ಚಾಲಕರು ಎಲ್ಲರೂ ಸೇರಿ ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆಗೆ ಬಂದಿದ್ದಾರೆ. ಅವ್ರಿಗೆಲ್ಲ ಕರ್ನಾಟಕ ರಕ್ಷಣಾ ವೇದಿಕೆ ನೆಲೆಯಾಗಿ ನಿಲ್ಲುತ್ತೆ. ಕಷ್ಟ ಸುಖದಲ್ಲಿ ತಮ್ಮ ಜೊತೆ ಇರುವಂಥ ಎಲ್ಲ ಕಷ್ಟ ಸುಖಗಳಲ್ಲಿ ಡ್ರೈವರ್ ಆಟೋ ಚಾಲಕರಿಗೆ ಏನೇ ತೊಂದರೆ ಲೋಕಲ್ ಆಗ್ಬೋದು, ಬೇರೆಯವರಾಗ್ಬೋದು, ಏನೇ ಆಗ್ಬೋದು, ನಾವೆಲ್ಲ ಇಲ್ಲಿ ಮೂಲ ಕನ್ನಡಿಗರು, ನಾವು ಇಲ್ಲಿರೋರು, ಇಲ್ಲಿ ಹುಟ್ಟಿರೋರು, ಇಲ್ಲಿ ಬೆಳೆದಿರೋರು, ನಮ್ಗೆ ಯಾವತ್ತೂ ಕರ್ನಾಟಕರ ಜೊತೆಯಾಗಿರುತ್ತೆ. ಇವತ್ತು ಏನು ಸೇರ್ಪಡೆ ಆಗಿದ್ದೀರಾ, ನಿಮಗೆಲ್ಲ ಒಳ್ಳೆಯದಾಗಲಿ. ಸೇರ್ಪಡೆ ಆಗಿದ್ದೀರಿ. ರೈಲ್ವೆ ಸ್ಟೇಷನ್ ಆಟೋ ನಿಲ್ದಾಣಗಳು ಇರುವ ಆಟೋ ಮಾಲೀಕರು ಹಾಗೂ ಚಾಲಕರ ನಾವು ಶ್ರೀನಣ್ಣ ಅವರು ಮಾಡ್ತಾ ಇರೋ ಕೆಲಸಗಳ ಮೇಲೆ ನಿಧಿ ಇಟ್ಕೊಂಡು ಇವತ್ತು ಅವ್ರ ಸಂಘ ಸೇರಬೇಕಂತ ನಾವೆಲ್ಲ ಒಗ್ಗಟ್ಟಾಗಿ ಬಂದು ಸೇರ್ಪಡೆ ಹಾಕಿ ಈ ಕಾರ್ಯಕ್ರಮಕ್ಕೆ ಭಾಗಿಯಾಗಿದ್ದೀವಿ.